ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಜಾಹ್ನವಿ ಕನ್ನಡ ಲಾಗ್. ಇದಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಕರು. ಇದು ನಮ್ಮ ಮನೆ ಮುಂದೆನೇ ಕರು ಹಾಕಿದೆ. ತುಂಬ ಚೆನ್ನಾಗಿದೆ ನೋಡಿ, ಮುದ್ದಾಗಿ ಎಷ್ಟು ಮುದ್ದಾಗಿದೆ ನೋಡಿ. ಇದರಿಂದನೇ ನಾನು ಒಂದು ಗಿಣ್ಣು ಮಾಡ್ತಾಯಿದ್ದೀನಿ. ಇದ್ರದ್ದು ಹಾಲಿಂದು ಗಿಣ್ಣು ಕರು ಹಾಕಿದೆ ನೋಡಿ. ಎಷ್ಟು ಚೆನ್ನಾಗಿ ಅದು ಈಗ ಜಸ್ಟ್ ಹಾಕಿರೋದು ಒಂದು ಅರ್ಧ ಗಂಟೆ 1 ಅವರ್ ಆಗಿದೆ ಅಷ್ಟೇ ಹಾಕಿ ನೋಡಿ. ಆಗಲೇ ಅದು ಎದ್ದು ನಿಂತ್ಕೊಳ್ಳೋಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದೆ. ಹಳ್ಳಿ ಕಡೆ ಇದ್ದರೆ ಈ ಥರ ಗಿಣ್ಣಾಳು ಮತ್ತು ಮುದ್ದಾದ ಕರುಗಳು ಎಲ್ಲ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಗಿಣ್ಣಾಲು. ಇದು ಬಂದು ಹಸಿಂದ್ರಲ್ಲಿ ಮಾಡಿರೋದು. ತುಂಬ ಚೆನ್ನಾಗಿರುತ್ತೆ ಇದು ಮಾಡೋದ್ರಿಂದ. ತುಂಬ ಈಸಿಯಾಗೂ ಇದೆ, ಆರಾಮಾಗಿ ಮಾಡ್ಕೋಬೋದು ನೋಡಿ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ. ನಾನು ತುಂಬ ಹಾಲು ಕೊಟ್ಟಿದ್ದಾರೆ, 1.5 ಲೀಟ್ರಷ್ಟೇನೋ ಹಾಲಿದೆ. ಇದು ನಮಗೆ ಕುಯ್ಯೋ ಗಿಣ್ಣಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ತೊಗೋತೀನಿ. ಇದು ನೊರೆಯೆಲ್ಲ ಅದು ಕಮ್ಮಿ ಆಗಬೇಕು. ನೊರೆ ಕಮ್ಮಿ ಆದರೆ ನೀಟಾಗಿ ಹಾಲು ಕಾಣುತ್ತೆ ನೋಡಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ನೋಡಿ ನಾನು 2 ಹಚ್ಚಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅದನ್ನು ಸಣ್ಣಗೆ ಪುಡಿ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಹಾಲು ಸಹ ನಾನು ತೊಗೊಂಡಿದ್ದೀನಿ. ಯಾಕೆಂದರೆ ಇದು ತುಂಬ ಥಿಕ್ನೆಸ್ ಇರುತ್ತೆ ಹಾಲು ಮಾತ್ರ. ಇದು ಸಾಫ್ಟಾಗಿ ಬರಬೇಕು ಅಂತ ಅಂದರೆ ಇದಕ್ಕೊಂದು ಮಾಮೂಲಿ ನಾರ್ಮಲ್ ಹಾಲು ಹಾಕ್ತೀನಿ ನಾನು. ಈಗ ನೋಡಿ ಬೆಲ್ಲನೂ ನಾನು ಚೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ನಾವು ಕರಗಿಸ್ಕೋಬೇಕು. ಹಾಲಿಗೆ ಹಾಕ್ಬಿಟ್ಟು ನೀಟಾಗಿ ನುಣ್ಣಗೆ ಚೆಚ್ಕೊಂಡ್ರೆ ಬೇಗ ಕರಗುತ್ತೆ. ಬಟ್ ನೀಟಾಗಿ ಅದನ್ನು ಕರಗಿಸ್ಕೊಳ್ಳೋಣ. ಅದರಲ್ಲಿ ಅಕಸ್ಮಾತು ಕಬ್ಬಿಂದು ಏನಾರ ಇದ್ದೇ ಇರುತ್ತೆ, ಅದನ್ನು ನೀಟಾಗಿ ನಾವು ಸೋಸ್ಕೋಬೇಕು ನೋಡಿ. ಸೋಸ್ಕೋತಾ ಇದ್ದೀನಿ ನಾನು. ನೀಟಾಗಿ ಸೋಸ್ಕೊಳ್ಳೋದ್ರಿಂದ ಬೆಲ್ಲದಲ್ಲಿ ಏನೇ ಒಂದು ಇದ್ದರೂ ಅದು ಆಚೆಗೆ ಬಂದುಬಿಡುತ್ತೆ ನೋಡಿ. ನೀಟಾಗಿ ಸೋಸ್ಕೊಡ್ತಾ ಇದ್ದೀನಿ ನಾನು. ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ಗಿಣ್ಣಾಲು ಸಹ ಹಾಕ್ತೀನಿ. ಎಷ್ಟು ಥಿಕ್ನೆಸ್ ಆಗಿದೆ ನೋಡಿ ಹಾಲು. ಇದು ತೀರಾ ಮಟ್ಟಿಗೆ ನಾವು ಗಟ್ಟಿ ಹಾಕಿದ್ರೆ ಅಷ್ಟು ಹಾರ್ಡಾಗಿ ಬರುತ್ತೆ. ನಮಗೆ ನೀಟಾಗಿ ಅದು ಸ್ಪಾಂಜಿ ಥರ ಬರಬೇಕು ಅಂದರೆ ಸ್ವಲ್ಪ ನಾವು ಬೇರೆ ಹಾಲು ಹಾಕ್ಕೋಬೇಕು. ಅದು ಹಾಕ್ಕೊಳ್ಳೋದ್ರಿಂದ ನೀಟಾಗಿ ಇದಾಗುತ್ತೆ. ಈಗ ನೀಟಾಗಿ ಕರಗಿದೆ ನೋಡಿ. ನಾನು ಏಲಕ್ಕಿಕಾಯಿ ಪುಡಿ ಹಾಕ್ಕೋತಾ ಇದ್ದೀನಿ. ಇದನ್ನು ತುಂಬ ಈಸಿಯಾಗೂ ಮಾಡ್ಕೋಬೋದು. ಇದು ಏಲಕ್ಕಿಕಾಯಿ, ಬೆಲ್ಲ, ಸ್ವಲ್ಪ ಹಾಲು, ಇಷ್ಟೇ 3 ಇಂಗ್ರೀಡಿಯೆಂಟ್ಸಲ್ಲಿ ನಾವು ಆರಾಮಾಗಿ ಮಾಡ್ಕೋಬೋದು. ಎಷ್ಟು ನಾವು ಹಾಲು ಹಾಕ್ಕೋತೀವಿ ಅಂದರೆ ಹಾಕ್ಕೋಬೋದು. ಈಗ ನೋಡಿ ನಾನು ಇಡ್ಲಿ ಪಾತ್ರೆಗೆ ಇಕ್ತಾ ಇದ್ದೀನಿ. ಅದನ್ನು ಒಂದು ಸ್ವಲ್ಪ ಕಾಯಕ್ಕೆ ಇಕ್ಬಿಟ್ಟು ಈಗ ಅದಕ್ಕೆ ಒಂದು ಪ್ಲೇಟ್ ಹಾಕಿ ಮುಚ್ಚಿಬಿಡ್ತೀನಿ. ಬೇಗನೆ ಬೆಂದ್ಬಿಡುತ್ತೆ. ಇದು ಮಾತ್ರ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇದು ಗಿಣ್ಣು ಕೇಕಾರು ಅನ್ಕೋಬೋದು, ಇಲ್ಲ ಕುಯ್ಯೋ ಗಿಣ್ಣು ಅಂತಲೂ ಸಹ ಅನ್ಕೋಬೋದು. ಅಷ್ಟು ರುಚಿಯಾಗಿರುತ್ತೆ ಇದು ಮಾತ್ರ. ಇದು ಏನೇ ಆದರೂ ಫಸ್ಟು ಹಾಲಲ್ಲೇ ಮಾತ್ರ ಮಾಡೋಕ್ಕಾಗೋದು, ಆಮೇಲೆ ಮಾಡೋಕ್ಕಾಗಲ್ಲ. ಒಂದು 2-3 ದಿವಸ ಆಯಿತು ಅಂದರೆ ಈ ಕುಯ್ಯೋ ಗಿಣ್ಣು ನಮಗೆ ಸಿಗಲ್ಲ ನೋಡಿ. ಎಷ್ಟು ಚೆನ್ನಾಗಿ ಅದು ಇದಾಗಿದೆ. ಈಗ ಒಂದು ಚಾಕು ಹಾಕಿ ನಾನು ಇದು ಮಾಡ್ತಾಯಿದ್ದೀನಿ. ಅದು ಅಂಟ್ಕೋಬಾರ್ದು ನೋಡಿ. ನಂದು ಅಂಟ್ಕೋತಾ ಇದೆ. ಇನ್ನೊಂದು 2 ಮಿನಿಟ್ಸ್ ಇದು ಮಾಡಿದ್ರೆ ಇದು ರೆಡಿ ಆಗಿಬಿಡುತ್ತೆ ಗಿಣ್ಣು ಮಾತ್ರ. ಈ ಥರ ಅಂಟ್ಕೋಬಾರ್ದು. ನೀಟಾಗಿ ಅದು ಹಿಂಗೆ ಚುಚ್ಚಿದ್ರೆ ಅದು ನೀಟಾಗಿ ಕಾಣಬೇಕು. ಅಲ್ಲಿವರೆಗೂ ನಾವು ಬೇಯಿಸ್ಬೇಕು. ಒಂದು 2 ಮಿನಿಟ್ಸ್ಗೆ ರೆಡಿ ಆಗಿಬಿಡುತ್ತೆ ನೋಡಿ. ಈಗ ಆಗಿದೆ ನೋಡಿ, ನಾನು ತೆಗಿತಾ ಇದ್ದೀನಿ. ಈಗ ಪ್ಲೇಟ್ನ ತೆಗೆದುಬಿಟ್ಟು ಮತ್ತೆ ನಾವು ಅದನ್ನು ಚಾಕುವಲ್ಲಿ ಒಂದು ಸ್ವಲ್ಪ ಅಂಟ್ಕೊಳ್ಳುತ್ತಾ ಇಲ್ವಾ ಅಂತ ನೋಡಬೇಕು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಹಳ್ಳಿ ಕಡೆ ಇರೋರಿಗೆ ಇದು ನೀಟಾಗಿ ಗಿಣ್ಣು ಸಿಗುತ್ತೆ. ಬಟ್ ಸಿಟಿಲಿರೋರಿಗೆ ಕಷ್ಟ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದರಲ್ಲಿ ಎಲ್ಲ ಪ್ರತಿಯೊಂದು ಪ್ರೋಟೀನು ಮತ್ತು ಎಲ್ಲ ಥರನೂ ಅಂಶ ಇರುತ್ತೆ ಇದರಲ್ಲಿ. ಫಸ್ಟು ಹಾಲಲ್ಲಿ ಈಗ ರೆಡಿ ಆಗಿದೆ ನೋಡಿ. ಆಗಿದೆ. ಇದನ್ನು ಒಂದು ಸ್ವಲ್ಪ ನಾನು ಹಾರಕ್ಕೆ ಇಕ್ತೀನಿ. ರೆಡಿ ಆಗಿದೆ ಇದು
ನೋಡಿ ಒಂದು ಸ್ವಲ್ಪ ಆರಿದ್ಮೇಲೆ ನಾವು ಕುಯ್ಯೋಕ್ಕೆ ರೆಡಿ ಮಾಡ್ಕೋಬೋದು. ಈಗ ನೋಡಿ ಆರಿದೆ ನೀಟಾಗಿ. ಅದು ಒಂದು ಚಾಕು ಇದರಲ್ಲಿ ಎಷ್ಟು ಚೆನ್ನಾಗಿ ಅದು ಕಟ್ಟಾಗ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಕಟ್ಟಾಗ್ತಾ ಇದೆ. ಈಗ ನಾನು ಮಾಮೂಲಿ ಒಂದು ಸ್ಕ್ವಯರ್ ಥರ ಮಾಡ್ಕೋತೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಥರ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಹಾಲಂತೂ ಸಿಕ್ಬಿಟ್ರಂತೂ ನಿಜವಾಗ್ಲೂ ಇದೊಂದ್ಸಲಿ ನೀವು ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಅದು ಬೆಲ್ಲ ಹಾಕಿರೋದ್ರಿಂದ ತುಂಬ ರಸಭರಿತವಾಗಿರುತ್ತೆ. ನೋಡಿ ಎಷ್ಟು ಅದು ರಸನೂ ಸಹ ಸಿಗುತ್ತೆ ನಮಗೆ. ನೋಡಿ ಎಷ್ಟು ಚೆನ್ನಾಗಿ ಕುಯ್ಕೋಬೋದು ಅಂದರೆ ನೀಟಾಗಿ ಆರಾಮಾಗಿ ಕುಯ್ದುಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಮಡಗ್ತಾ ಇದ್ದೀನಿ ಅಂದರೆ ನನಗೆ ತುಂಬ ಇಷ್ಟ ಇದು. ಹಾಲು ಮಾತ್ರ ಸಿಕ್ಕಿದ್ರೆ